ಈಗ ಸರೆಂಡರ್ ಆಗಬೇಕು. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಇವತ್ತು ಸರೆಂಡರ್ ಆದರೆ ನಾಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಸೂಪರಿಂಟೆಂಡೆಂಟ್ ಅನುಮತಿಯನ್ನ ಕೊಡಬೇಕು. ಅನುಮತಿ ಪತ್ರವನ್ನ ಪಡೆದ ನಂತರ ಭದ್ರತೆಯಲ್ಲಿ ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್ ಶಿಫ್ಟ್ ಹಿನ್ನೆಲೆ ಬಳ್ಳಾರಿ ಜೈಲು ಬಳಿ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಯಾವ ರೀತಿಯಾಗಿ ದರ್ಶನ್ ಇದ್ರೂ ಬಳ್ಳಾರಿ ಜೈಲಿನಲ್ಲಿ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿ, ಈ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜಾರೋಷವಾಗಿ ಆರಾಮಾಗಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ವಿಡಿಯೋ ಕಾಲ್ನಲ್ಲಿ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಒಂಥರ ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ಮತ್ತೆ ಇದೀಗ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಿ. ಹೌದು ರಮ್ಯ, ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಫಿ ಕುಡ್ಕೊಂಡು ರಾಜಾರೋಷವಾಗಿ ಸಿಗರೇಟ್ ಸೇದ್ಕೊಂಡು ಫೋಟೋಗೆ ಪೋಸ್ ಅನ್ನ ಕೊಟ್ಟಿರ್ತಕ್ಕಂಥ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಕೂಡಲೇ ಅಲ್ಲಿರ್ತಕ್ಕಂಥ ಕೆಲವು ಹಿರಿಯ ಅಧಿಕಾರಿಗಳನ್ನ ಕೂಡ ಬಳ್ಳಾರಿ ಜೈಲಿನಿಂದ ಎತ್ತಂಗಡಿ ಮಾಡ್ತಾರೆ. ಬಳ್ಳಾರಿಗೆ ದಕ್ಷಿಣಾಧಿಕಾರಿಯಾದಂತ ಲತಾ ಅವರನ್ನ ಇಲ್ಲಿ ನೇಮಕ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ದರ್ಶನ್ ಅವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು. ಸೊ ನ್ಯಾಯಾಲಯಕ್ಕೂ ಕೂಡ ನನಗೆ ಇಲ್ಲಿ ಬ್ಯಾಕ್ ಪೇನ್ ಇದೆ, ನನಗೆ ಸಾಕಷ್ಟು ಸಮಸ್ಯೆಗಳಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನ್ಯಾಯಾಲಯಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರು. ಸೊ ಬಳ್ಳಾರಿ ಜೈಲಿನಲ್ಲಿ ಇದ್ದಂತ ಏನು ದಿನಗಳಿದ್ವು ಆ ದಿನಗಳಲ್ಲಿ ಕಠಿಣವಾದಂತ ಕ್ರಮಗಳನ್ನ ನೀಡಿ ಅವರನ್ನ ಇಲ್ಲಿ ಜೈಲಿನಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಏನು ಸುಪ್ರೀಂ ಕೋರ್ಟ್ ಅವರು ಜಾಮೀನನ್ನ ರದ್ದು ಮಾಡಿದ ಕೂಡಲೇ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಈಗ ಸಿದ್ಧತೆಗಳನ್ನ ಆರಂಭ ಮಾಡ್ಕೊಳ್ಳಲಾಗಿದೆ. ಯಾವ ಜೈಲಿನಿಂದ ಅವರಿಗೆ ಬೇಲ್ ಆಗಿರುತ್ತೋ ಅದೇ ಜೈಲಿಗೆ ಕರೆತರ್ತಕ್ಕಂತ ಒಂದು ಪ್ರಕ್ರಿಯೆ ಇರೋದ್ರಿಂದ ಇವತ್ತು ರಾತ್ರಿ ಇಲ್ಲವೇ ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತರ್ತಕ್ಕಂತ ಸಾಧ್ಯತೆ ಇರೋದ್ರಿಂದ ಬಳ್ಳಾರಿ ಜೈಲಿನಲ್ಲೂ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಜೈಲಾಧಿಕಾರಿಗಳು ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಅವರು ಈ ಬಳ್ಳಾರಿ ಜೈಲಿನಲ್ಲಿ ಅವರಿಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಕೂತ್ಕೊಳ್ಳೋಕೆ ಚೇರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಯಾಕೆಂದ್ರೆ ಅವರು ಕೊಟ್ಟಂತಹ ಕಾರಣ ನನಗೆ ತೀವ್ರ ಬೆನ್ನು ನೋವಿದೆ ಅಂತ ಕೂಡ ಅವರು ಕೇಳ್ಕೊಂಡಿದ್ರು. ಸೊ ಹಾಗಾಗಿ ರಾಜಾತಿಥ್ಯವನ್ನು ಕೂಡ ನೀಡಲಾಗಿತ್ತು. ಈ ಸಲನೂ ಕೂಡ ಅದೇ ರೀತಿಯಾದಂತಹ ಸೌಲಭ್ಯಗಳನ್ನ ಒದಗಿಸುವಂತಹ ಸಾಧ್ಯತೆ ಇದೆಯಾ, ಅಥವಾ ಸಾಮಾನ್ಯ ಖೈದಿಯಂತೆಯೇ ದರ್ಶನ್ ಅವರನ್ನು ಕೂಡ ನಡೆಸ್ಕೊಳ್ಳಲಾಗುತ್ತಾ ಹೇಗೆ ಅಂತ ಹೇಳಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಎಲ್ಲ ಹೈಕೋರ್ಟ್ಗೂ ಕೂಡ ಮನವರಿಕೆ ಮಾಡೋದಕ್ಕೆ ಕೂಡ ಹೇಳಿದೆ. ಆ ಒಂದು ಪ್ರತಿಯನ್ನು ಕೂಡ ಎಲ್ಲ ಹೈಕೋರ್ಟ್ಗೂ ಕೂಡ ನೀಡೋದಕ್ಕೆ ಹೇಳಿದೆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಹೌದು ರಮ್ಯಾ, ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಆದೇಶದ ಜೊತೆಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾವುದೇ ರೀತಿಯಾದ ಆತಿಥ್ಯವನ್ನ ದರ್ಶನ್ಗೆ ಮಾಡಬಾರದು, ಮಾಡಿದರೆ ಕ್ರಮ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಸೊ ಈಗ ಅವರು ಮೊದಲು ಯಾವ ಬ್ಯಾರಕ್ ನಲ್ಲಿ ಹಾಕಿದ್ರು ಆ ಬ್ಯಾರಕ್ ಅಂದ್ರೆ ಆ ಸೆಲ್ ಅನ್ನ ಈಗ ಪೊಲೀಸರು ಜೈಲ್ ಅಧಿಕಾರಿಗಳು ಅದನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಸೂಚನೆ ಏನಿದೆ ಆ ಸೂಚನೆ ಅನ್ವಯ ಅವರನ್ನ ಇಲ್ಲಿ ನಡೆಸ್ಕೊಳ್ಳಲಾಗುತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ ಆ ಸೂಚನೆ ಅನ್ವಯ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಜೈಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಜೈಲಿನ ಸುತ್ತಮುತ್ತ ಸುಮಾರು 100 ಮೀಟರ್ ನಿರ್ಬಂಧ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗಾಗಲೇ ಜೈಲಾಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನ ಕಟ್ಟುನಿಟ್ಟಿನ ಸೂಚನೆ ಏನಿದೆ ಆ ಸೂಚನೆ ಅನ್ವಯ ಬಳ್ಳಾರಿ ಜೈಲಾಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ರಾತ್ರಿ ಇಲ್ಲವೇ ನಾಳೆ ಅಷ್ಟೊತ್ತಿಗೆ ದರ್ಶನ್ನ ಕರ್ತರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಕಲ ರೀತಿ ಸಿದ್ಧತೆ ಅಂದ್ರೆ ನ್ಯಾಯಾಲಯದ ಆದೇಶ ಏನಿದೆ ಅವ್ರಿಗೆ ಯಾವ ರೀತಿ ಸಾಮಾನ್ಯ ಕೈದಿ ಅಂತ ಟ್ರೀಟ್ ಮಾಡ್ಬೇಕು ಆ ನಿಟ್ಟಿನಲ್ಲಿ ಈಗ ಬಳ್ಳಾರಿ ಜೈಲ್ ಅಧಿಕಾರಿಗಳು ಎಲ್ಲವನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ರಮ್ಯಾ. ಓಕೆ, ಈಗಾಗಲೇ ಅಭಿಮಾನಿಗಳು ಕೂಡ ಜಮಾಯಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದ್ರೆ ಲಕ್ಷಾಂತರ ಅಭಿಮಾನಿಗಳು ಕೋರಿಕೆ ಇತ್ತು ಈ ಬೇಲ್ ರದ್ದಾಗಬಾರ್ದು ಅಂತ ಹೇಳಿ. ಬಟ್ ಆದರೆ ಸುಪ್ರೀಂ ಕೋರ್ಟ್ ಮಾತನಾಡಿದಂತಹ ಧಾಟಿ ಏನಿದೆ, ಅಬ್ಸರ್ವೇಷನ್ ಏನಿದೆ, ಅವರ ಅಭಿಪ್ರಾಯಗಳೇನಿದೆ, ಸಹಜವಾಗಿಯೇ ಆತಂಕಗಳು ಕೂಡ ಇತ್ತು. ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು ಎಲ್ಲರಿಗೂ ಕೂಡ.
ಬಟ್ ಅಭಿಮಾನಿಗಳಿಗೆ ಅದು ಒಂದ್ ಕಡೆ ಆತಂಕಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಬಟ್ ಅಭಿಮಾನಿಗಳು ಜಮಾಯಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಬಳ್ಳಾರಿ ಜೈಲ್ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯ, ಏನು ಯಾವಾಗ ಬೇಲ್ ರದ್ದಾಯ್ತು, ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಕರ್ತರ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದ್ದಂತೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಬಳ್ಳಾರಿ ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ